ನಟಿ ದೀಪಿಕಾ ದಾಸ್ ಮತ್ತು ಅವರ ತಾಯಿಗೆ ಬೆದರಿಕೆ, ಫೋನ್ ಕರೆ ಮಾಡಿ ಹಣಕ್ಕಾಗಿ ಪೀಡಿಸುತ್ತಿದ್ದ ಆರೋಪ. ನಟಿ ದೀಪಿಕಾ ದಾಸ್ ಪತಿ ದೀಪಕ್ ಕುಮಾರ್ಗೂ ಕೂಡ ಆವಾಜ್, ಬೇರೆ ಬೇರೆ ನಂಬರ್ಗಳಿಂದ ಕರೆ ಮಾಡಿ ಧಮಕಿ ಹಾಕ್ತಿದ್ದಂಥ ಆರೋಪ. ನಟಿ ದೀಪಿಕಾ ದಾಸ್ ಮತ್ತು ಅವರ ತಾಯಿಗೆ ಬೆದರಿಕೆ, ಫೋನ್ ಕರೆ ಮಾಡಿ ಹಣಕ್ಕಾಗಿ ಪೀಡಿಸುತ್ತಿದ್ದ ಆರೋಪ ಈಗ ಕೇಳಿಬಂದಿದೆ. ನಟಿ ದೀಪಿಕಾ ದಾಸ್ ಪತಿ ದೀಪಕ್ ಕುಮಾರ್ಗೂ ಕೂಡ ಆವಾಜ್, ಬೇರೆ ಬೇರೆ ನಂಬರ್ಗಳಿಂದ ಕರೆ ಮಾಡಿ ಧಮಕಿ ಹಾಕ್ತಿದ್ದ ಆರೋಪ ಈಗ ಕೇಳಿ ಬಂದಿದೆ. ಪದೇ ಪದೇ ಕಾಲ್ ಮಾಡಿ ಹಣ ಕೊಡುವಂತೆ ಕಿರುಕುಳ ನೀಡುತ್ತಿದ್ದಂಥ ವಿಚಾರ ಈಗ ಬಯಲಿಗೆ ಬಂದಿದೆ. ರಾತ್ರಿ ವೇಳೆ ಕಾಲ್ ಮಾಡಿ ಕಿರುಕುಳ ನೀಡುತ್ತಿದ್ದ ಆರೋಪ. ಹಣ ಕೊಡದಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಧಮಕಿ. ನೀವು ಹಣ ಕೊಟ್ಟಿಲ್ಲ ಅಂದರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ, ನಿಮ್ಮ ಹೆಸರನ್ನ ಬರೆದಿಡ್ತೀನಿ ಅಂತಕ್ಕಂಥ ಧಮಕಿ. ನಟಿ ದೀಪಿಕಾ ದಾಸ್ ತಾಯಿ ಪದ್ಮಲತಾ ಅವರ ಈಗ ದೂರನ್ನು ಕೊಟ್ಟಿದ್ದಾರೆ. ಯಶವಂತ ಎಂಬುವರ ವಿರುದ್ಧ ಈಗ ದೂರು ದಾಖಲಾಗಿರ್ತಕ್ಕಂಥದ್ದು. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು. ಸದ್ಯ ಪ್ರಕರಣ ದಾಖಲಾಗ್ತಿದ್ದಂತೆ ಆರೋಪಿ ಪರಾರಿಯಾಗಿರುವ ಆರೋಪಿ ಯಶವಂತ್ಗಾಗಿ ಈಗ ಪೊಲೀಸರು ಶೋಧ ಕಾರ್ಯವನ್ನು ಮಾಡ್ತಿದ್ದಾರೆ. ಬಿಗ್ ಬಾಸ್ ಖ್ಯಾತಿಯ ನಟಿ ದೀಪಿಕಾ ದಾಸ್ ಮತ್ತು ಅವರ ತಾಯಿಗೆ ಬೆದರಿಕೆ, ಫೋನ್ ಮೂಲಕ ಕರೆ ಮಾಡಿ ಹಣಕ್ಕಾಗಿ ಪೀಡಿಸುತ್ತಿದ್ದ ಆರೋಪ ಈಗ ಕೇಳಿ ಬಂದಿದೆ. ನಟಿ ದೀಪಿಕಾ ದಾಸ್ ಪತಿ ದೀಪಕ್ ಕುಮಾರ್ಗೂ ಕೂಡ ಆವಾಜ್ ಆಗ್ತಿದ್ದ ಅಂತಕ್ಕಂಥ ವಿಚಾರ ಈಗ ಬಯಲಾಗ್ತಿದೆ. ಬೇರೆ ಬೇರೆ ನಂಬರ್ಗಳಿಂದ ಕರೆ ಮಾಡಿ ಧಮಕಿ ಹಾಕ್ತಿದ್ದ ಆರೋಪ. ನಟಿ ದೀಪಿಕಾ ದಾಸ್ ಅವರ ತಾಯಿ ಪದ್ಮಲತಾ ಅವರಿಗೆ ಯಶವಂತ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬೇರೆ ಬೇರೆ ನಂಬರ್ಗಳಿಂದ ಕರೆ ಮಾಡಿ ಧಮಕಿ ಹಾಕ್ತಿದ್ದ, ಬೆದರಿಕೆ ಹಾಕ್ತಿದ್ದ, ಆವಾಜ್ ಆಗ್ತಿದ್ದ. ಹಣ ಕೊಡದಿದ್ರೆ ನಿಮ್ಮಗಳ ಹೆಸರನ್ನು ಬರೆದಿಟ್ಟು ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ, ಜೊತೆಗೆ ನಿಮ್ಮ ಕುಟುಂಬದ ಮಾನ ಮರ್ಯಾದೆಯನ್ನು ನೀವು ಒಂದಷ್ಟು ಅಕ್ರಮಗಳನ್ನು ಮಾಡಿದ್ದೀರಾ, ನಿಮ್ಮ ಅಳಿಯ ಒಂದಷ್ಟು ಅಕ್ರಮಗಳನ್ನು ಮಾಡಿದ್ದಾನೆ, ಅವುಗಳನ್ನು ಮಾಧ್ಯಮಗಳಲ್ಲಿ ಬಿಚ್ಚಿಡ್ತೀನಿ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಹಣಕ್ಕೆ ಡಿಮಾಂಡ್ ಮಾಡ್ತಿದ್ರು. ಹಾಗಂತ ನಟಿ ದೀಪಿಕಾ ದಾಸ್ ಅವರ ತಾಯಿ ಪದ್ಮಲತಾ ಅವರು ಈಗ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೂಡ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ. ಯಶವಂತ್ ಅನ್ನೋ ವ್ಯಕ್ತಿ ಪದೇ ಪದೇ ಕರೆ ಮಾಡಿ ನನಗೆ, ನನ್ನ ಮಗಳಿಗೆ ಧಮಕಿ ಹಾಕ್ತಿದ್ದ, ಬೆದರಿಕೆ ಹಾಕ್ತಿದ್ದ, ಹಣಕ್ಕಾಗಿ ಪೀಡಿಸ್ತಿದ್ದ. ನೀವು ಹಣ ಕೊಟ್ಟಿಲ್ಲ ಅಂದರೆ ಸಾಲಗಾರರ ಕಾಟದಿಂದ ನಾನು ಸಾಯ್ತೀನಿ, ನಿಮ್ಮ ಹೆಸರನ್ನು ಬರೆದಿಟ್ಟು ಸಾಯ್ತೀನಿ ಅಂತಕ್ಕಂಥ ಒಂದು ಹೇಳಿಕೆಗಳನ್ನು ಕೊಡ್ತಿದ್ದ. ಸೊ ಹಾಗಾಗಿ ಈ ಕುರಿತು ಸೂಕ್ತ ತನಿಖೆಯನ್ನು ನಡೆಸಿದಂಥ ಒಂದು ದೂರನ್ನು ಈಗ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೊಡಲಾಗಿದೆ. ಇಲ್ಲಿ ವಿಚಾರ ಏನಪ್ಪ ಅಂತಂದರೆ, ಈಗ ಭಾಳ ಸ್ಪಷ್ಟವಾಗಿ ಎಫ್ಐಆರ್ ಉಲ್ಲೇಖ ಆಗಿರ್ತಕ್ಕಂಥದ್ದು, ನಟಿ ದೀಪಿಕಾ ದಾಸ್ ಅವರ ಪತಿ ದೀಪಕ್ ಕುಮಾರ್ ಒಂದಷ್ಟು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಂದರೆ ಲೇಔಟ್ ಬಡಾವಣೆಗಳನ್ನು ನಿರ್ಮಾಣ ಮಾಡೋದು, ಆ ನಿರ್ಮಾಣ ಆದಂಥ ಬಡಾವಣೆಗಳನ್ನು ಇತರರಿಗೆ ಸೇಲ್ ಮಾಡ್ತಕ್ಕಂಥದ್ದು ಒಂದು ವ್ಯವಹಾರ ಮಾಡ್ತಿದ್ರು. ಸೊ ಆ ಒಂದು ವ್ಯವಹಾರದಲ್ಲಿ ಸಾಕಷ್ಟು ಜನರಿಗೆ ಮೋಸ ಮಾಡಿದ್ದಾರೆ, ಆ ವಿಚಾರವನ್ನು ಬಯಲಿಗೆ ತರ್ತೀನಿ ಅಂತಕ್ಕಂಥ ಒಂದು ಹೇಳ್ತಿದ್ರು ನಮಗೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಕಾನೂನಿನ ಹೋರಾಟವನ್ನು ಮಾಡಿ, ದೀಪಕ್ ಕುಮಾರ್ ಅವರ ವಿರುದ್ಧ ಕಾನೂನಿನ ಸಮರ ಮಾಡಿ ಅಂತ ಹೇಳಿದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಒಂದಷ್ಟು ದಾವೆಗಳು ಕೂಡ ದಾಖಲಾಗಿದ್ದಾವೆ. ಈ ನಡುವೆ ಇಷ್ಟಾದರೂ ಕೂಡ ನಮಗೆ ಪದೇ ಪದೇ ಕಾಲ್ ಮಾಡ್ತಿದ್ದ, ನನಗಷ್ಟೇ ಅಲ್ಲ ನನ್ನ ಮಗಳು ದೀಪಿಕಾ ದಾಸ್ಗೂ ಕೂಡ ಕಾಲ್ ಮಾಡ್ತಿದ್ದ. ನಾವು ಎಷ್ಟೇ ಇಗ್ನೋರ್ ಮಾಡಿದ್ರು ನಮಗೆ ಒಂದು ರೀತಿ ಕಿರುಕುಳ ಕೊಡ್ತಿದ್ರು, ಮಾನಸಿಕ ಕಿರುಕುಳ ಆಗ್ತಿತ್ತು, ಹಣಕ್ಕಾಗಿ ಪೀಡಿಸ್ತಿದ್ರು. ನನಗೆ ಸಾಲ ಇದೆ, ನಾನು ಸಾಲ ತೀರಿಸ್ಕೋಬೇಕು, ಹಣ ಕೊಡಿ, ಇಲ್ಲಾಂದರೆ ನಿಮ್ಮ ಬಗ್ಗೆ ಮಾಧ್ಯಮಗಳಲ್ಲಿ ಹೊರಗಡೆ ಬಂದು ಅಪಪ್ರಚಾರ ಮಾಡ್ತೀನಿ ಅಂತಕ್ಕಂಥ ಒಂದು ಹೇಳಿಕೆಗಳನ್ನು ಕೊಡ್ತಿದ್ರು ಅಂತ ಉಲ್ಲೇಖ ಮಾಡಿ ನಟಿ ದೀಪಿಕಾ ದಾಸ್ ಅವರ ತಾಯಿ ಪದ್ಮಲತಾ ಅವರು ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೊಡ್ತಾರೆ. ಸೊ ಈಗ ಆ ದೂರನ್ನು ದಾಖಲಿಸಿಕೊಂಡಿರ್ತಕ್ಕಂಥ ಮಾದನಾಯಕನಹಳ್ಳಿ ಪೊಲೀಸರು ಎಫ್ಐಆರ್ ಅನ್ನು ರಿಜಿಸ್ಟರ್ ಮಾಡಿಕೊಂಡು ಈಗ ಆರೋಪಿಗಾಗಿ ತಲಾಶ್ ಮಾಡ್ತಿದ್ದಾರೆ. ಸದ್ಯ ಆರೋಪಿ ನಾಪತ್ತೆ ಆಗಿದ್ದಾರೆ ಅಂತಕ್ಕಂಥ ಒಂದು ವಿಚಾರ ಈಗ ನಮಗೆ ಸಿಕ್ಕಿರ್ತಕ್ಕಂಥದ್ದು.